ಬೆಳಗಾವಿಯಲ್ಲಿ ಜಾತಿ ಗಣತಿ ವಿರೋಧಿಸಿ ಶಿಕ್ಷಕರು ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರೊಟೆಸ್ಟ್ ಮಾಡಿದ್ದಾರೆ. ಆರೋಗ್ಯ ಸಮಸ್ಯೆ ಇದ್ದವರನ್ನ ಸರ್ವೆಗೆ ನೇಮಿಸಿರುವಂತಹ ಆರೋಪ ಇದು. ಒಟ್ಟಲ್ಲಿ ಸರ್ಕಾರ ಆದೇಶ ಕೊಟ್ಬಿಡ್ತು, ನೋಡಪ್ಪ ಎಲ್ಲ ಶಿಕ್ಷಕರು ಇದರಲ್ಲಿ ಭಾಗಿಯಾಗಬೇಕು ಅಂತ. ಆದರೆ ಅವರ ಸಾಧಕ ಬಾಧಕಗಳನ್ನು ನೋಡಲಿಲ್ಲ. ಸಾಕಷ್ಟು ಜನ ಪೇಷಂಟ್ಸ್ ಇದ್ದಾರೆ ಅಂತ ಇದರಲ್ಲಿ. ವಿಶೇಷ ಚೇತನರಿದ್ದಾರೆ, ವಯಸ್ಸಾದಂಥವ್ರು ಇದ್ದಾರೆ, ಗರ್ಭಿಣಿಯರಿದ್ದಾರೆ. ಅಲ್ರಿ, ಗರ್ಭಿಣಿಯರು ಇಟ್ಕೊಂಡು ಹೆಂಗ್ರಿ ಸರ್ವೆ ಮಾಡೋಕ್ಕಾಗತ್ತೆ? ನಡೆದಾಡೋಕ್ಕೂ ಆಗಲ್ರಿ, ಅಂಥವ್ರು ಇದ್ದಾರಂತೆ. ಶಿಕ್ಷಕರು ಬೇಸರ ಹೊರಹಾಕಿದ್ದಾರೆ. ನ್ಯಾಯ ಒದಗಿಸಬೇಕು ಅಂಥೇಳಿ ಒತ್ತಾಯಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಸಾಕಷ್ಟು ಆರೋಪ ಇರುವುದು, ಸರ್ಕಾರ ಎಲ್ಲೋ ಒಂದು ಕಡೆ ಅವಸರವಾಗಿ ಆತುರಾತುರವಾಗಿ ಈ ಜಾತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡ್ತು ಅಂತೇಳಿ. ಅಂದರೆ ಸರ್ಕಾರ ಈಗ ಕಳೆದ 2-3 ತಿಂಗಳಿಂದ ಇದಕ್ಕೆ ಹಿಂದುಳಿದ ವರ್ಗಗಳ ಆಯೋಗ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ರು, ತರಬೇತಿ ಕೊಡ್ತಾ ಇದ್ವಿ ಅಂತೇಳಿ. ಆದರೆ ನೋಡಬೇಕಲ್ವ ಅವ್ರ ಕಂಡೀಷನ್ ಹೇಗಿದೆ ಅಂತೇಳಿ. ವಯಸ್ಸಾದಂಥ ಶಿಕ್ಷಕರು ಕೂಡ ಇದ್ದಾರೆ, ಜೊತೆಗೆ ಗರ್ಭಿಣಿಯರು. ನೋಡಿ, ಬಹಳ ನೋವು ತರುವಂಥ ಸಂಗತಿ ಇದು. ಅಂಥವ್ರಿಗೆ ನೀವು ಯಾಕೆ ಸಮೀಕ್ಷೆ ಮಾಡಲಿಕ್ಕೆ ಬರಕ್ಕೆ ಬಿಟ್ರಿ? ಅವ್ರಿಗೆ ವಿಶ್ರಾಂತಿಯನ್ನು ಕೊಡ್ಬೋದಾಗಿತ್ತು. ಈಗ ರಜೆ ಇದೆ, ದಸರಾ ರಜೆ ಇದೆ, ಅಂಥವ್ರನ್ನ ಬಳಕೆ ಮಾಡ್ಕೊಳ್ತಿದ್ದೀರಿ ಅಂಥೇಳಿ ಶಿಕ್ಷಕರೇ ಈಗ ಬೀದಿಗಿಳಿದಿದ್ದಾರೆ. ಅದನ್ನು ಮಾಡಲಿಕ್ಕೆ ನಮ್ಮ ಸ್ವಾಗತ ಇದೆ. ನಾವು ಒಂದು ಕೆಲಸವನ್ನು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಆದರೆ ವಿಶೇಷವಾಗಿ ನಮ್ಮಲ್ಲಿ ದೈಹಿಕ ನ್ಯೂನತೆಗಳಿರುವಂಥದ್ದು, ಆಮೇಲೆ ಗರ್ಭಿಣಿ ಸ್ತ್ರೀಯರು, ನಿವೃತ್ತಿ ಅಂಚಿನಲ್ಲಿರುವಂಥವ್ರು, ಅನೇಕ ಶಿಕ್ಷಕರನ್ನು ಬಿಟ್ಟು ಅವ್ರನ್ನ ಪಟ್ಟಿ ಮಾಡಬೇಕನ್ನುವಂಥದ್ದು ಎಲ್ಲ ಇತ್ತು. ಆ ಇದ್ದಾಗ್ಯೂ ಕೂಡ ಅದನ್ನೆಲ್ಲ ಸರಿಪಡಿಸುವ ಕಾರ್ಯವನ್ನು ನಾವೆಲ್ಲ ಕೂಡಿ ಮಾಡಿಸಿದ್ದೀವಿ. ನಂತರ ನಿನ್ನೆ ಏಕಾಏಕಿ ಎಲ್ಲ ಪಟ್ಟಿಯನ್ನು ಗರ್ಭಿಣಿ ಸ್ತ್ರೀಯರು ನೋಡಲಿಲ್ಲ, ಯಾರನ್ನೂ ನೋಡಲಿಲ್ಲ. ಕೊಟ್ಟಂಥ BO ಕಚೇರಿಯಿಂದ ನೀಡಿದಂಥ ಎಲ್ಲ ಪಟ್ಟಿಯನ್ನು ಹೊರತುಪಡಿಸಿ ತಾವೇ ಆದಂಥ HRMS ಅಪ್ಡೇಟ್ ಮಾಡಿಕೊಂಡು ಆದೇಶಗಳನ್ನು ಹೊರಡಿಸಿಬಿಟ್ಟಿದ್ದಾರೆ. ಈ ರೀತಿ ಇರುವಂಥ ಶಿಕ್ಷಕರನ್ನ ಗಣತಿ ಯಾವ ರೀತಿಯಾಗಿ ಮಾಡಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಎಲ್ಲರ ಶಿಕ್ಷಕರ ಪ್ರಶ್ನೆಯಾಗಿದೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ, ತಹಸೀಲ್ದಾರ್ ಸಾಹೇಬರಿಗೆ ಈಗಾಗಲೇ ಬಹಳಷ್ಟು ಸಲ ಹೇಳಿದ್ವಿ. ಆದರೂ ಕೂಡ ಇವತ್ತು ಈ ರೀತಿ ಆಗಿದ್ದರಿಂದ ಜಿಲ್ಲಾಧಿಕಾರಿ ಅವರಿಗೆ ನಾವು ಹೇಳಬೇಕು, ಇದರ ರೀತಿಯಾದಂಥ ವ್ಯವಸ್ಥೆಯನ್ನು ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲ ಶಿಕ್ಷಕರು ಆಗಮಿಸಿದ್ದಾರೆ. ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿ ಅವರಿಗೆ, ತಹಸೀಲ್ದಾರ್